ಇಂದಿನ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಮಹಿಮೆ. ಈ ಸಮಯದಲ್ಲಿ ನೀವು ನಿನ್ನ ವಾಕ್ಯದ ಮೂಲಕವಾಗಿ ಕೇಳುವರೆಲ್ಲರೊಟ್ಟಿಗೆ ಮಾತನಾಡು. ಯೇಸುವಿನ ಮೂಲಕ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಇವತ್ತು ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ವಿಷಯ ತೊಡಕು, ಟ್ರಬಲ್ಸ್. ಈ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಲೋಕದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಷಯಗಳಲ್ಲಿ, ಸಂಗತಿಗಳಲ್ಲಿ, ತೊಡಕುಗಳಲ್ಲಿ ಸಿಕ್ಕೊಂಡಿದ್ದಾರೆ, ಟ್ರಬಲ್ ಅಲ್ಲಿ ಸಿಕ್ಕೊಂಡಿದ್ದಾರೆ. ಅದು ಯಾಕೆ ನಮ್ಮ ಜೀವಿತದಲ್ಲಿ ತೊಡಕುಗಳು ಬಂದಿದೆ ಎಂಬುದರ ಕುರಿತಾಗಿ ನಾವಿವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ತೊಡಕುಗಳ ಬಗ್ಗೆ ನಾವು ಆಲೋಚಿಸುವಾಗ ನಮ್ಮ ಕುಟುಂಬದಿಂದಲೇ ತೊಡಕುಗಳು ಆರಂಭ ಆಗ್ತದೆ. ಗಂಡನಿಂದ ತೊಡಕು, ಹೆಂಡತಿಯಿಂದ ತೊಡಕು, ಮಕ್ಕಳಿಂದ ತೊಡಕು, ಸೊಸೆಯರಿಂದ ತೊಡಕು, ಅತ್ತೆಯರಿಂದ ತೊಡಕು, ಬಂಧು ಬಳಗದವರಿಂದ ತೊಡಕು, ಸ್ನೇಹಿತರಿಂದ ತೊಡಕು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕುಟುಂಬಗಳಿಂದ ನಮಗೆ ತೊಡಕು, ಹೀಗೆ ಅಣ್ಣ ತಮ್ಮಂದಿರಿಂದ ತೊಡಕು, ಅಕ್ಕ ತಂಗಿಯರಿಂದ ತೊಡಕು, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ, ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಾವು ತೊಡಕುಗಳಲ್ಲಿ ತಗುಲು ಹಾಕಿಕೊಂಡಿರುತ್ತೇವೆ. ಆದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ತೊಡಕುಗಳು ಹೇಗೂ ಬರುತ್ತದೆ, ಆದರೆ ಯಾವನಿಂದ ತೊಡಕು ಬರ್ತದೋ ಅವನ ಗತಿಯನ್ನ ಏನು ಹೇಳಲಿ ಎಂಬುದಾಗಿ ಯೇಸು ಪ್ರಭು ಹೇಳಿದ್ರ ಕುರಿತಾಗಿ ನಾವು ನೋಡ್ತೇವೆ. ಅಂದರೆ ಇನ್ನೊಬ್ಬರಿಗೆ ತೊಡಕಾಗುವಂಥದ್ದು ನಮಗೆ ಬಹಳ ಅಪಾಯಕಾರಿಯಾಗಿದೆ ಎಂದು ದೇವರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಅದರಿಂದ ದೇವ ಜನರಾದ ನಾವು ಇನ್ನೊಬ್ಬರಿಗೆ ತೊಡಕಾಗದೆ ಜೀವಿಸಬೇಕೆಂಬುದು ದೇವರ ಯೋಜನೆ. ಆದ್ದರಿಂದ ನಾವು ಯಾರಿಗೂ ಯಾವ ವಿಷಯದಲ್ಲಿಯೂ ಸಹ ತೊಡಕಾಗದೆ ಇರತಕ್ಕಂಥದ್ದು ಬಹಳ ಮುಖ್ಯ. ಆದಾಗ್ಯೂ ಸಹ ನಾವು ಹಾಗೆ ಇದ್ದಾಗ್ಯೂ ಸಹ ನಾವು ಅನೇಕ ಸಂಗತಿಗಳಲ್ಲಿ ನಾವು ಅನೇಕರಿಂದ ತೊಡಕುಗಳಿಗೆ ಒಳಗಾಗ್ತೇವೆ. ಆ ಸಮಯದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗಿರ್ತಕ್ಕಂಥ ಸಂಗತಿಗಳು ಯಾವುದಂದ್ರೆ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಈ ತೊಡಕಿನ ಬಗ್ಗೆ ಏನು ಹೇಳ್ತದೆ ಎಂಬುದಾಗಿ ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನಾನು ಲೋಕವನ್ನ ಜಯಿಸಿದ್ದೇನೆ, ನೀವು ಲೋಕವನ್ನ ಜಯಿಸ್ರಿ, ನೀವು ಧೈರ್ಯವಾಗಿರ್ರಿ ಅಂತ ಹೇಳಿ ಯೇಸು ಪ್ರಭು ಹೇಳಿದ್ರ ಬಗ್ಗೆ ನಾವು ನೋಡ್ತೇವೆ. ಅಂದ್ರೆ ಲೋಕದಲ್ಲಿ ನಮಗೆ ಸಂಕಟ ಇದೆ. ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿ ಬಂದಂತ ಸಮಯದಲ್ಲಿ ಅನೇಕ ಸಂಕಟಗಳನ್ನ, ನೋವುಗಳನ್ನ ಅವ್ರು ಅನುಭವಿಸಿದ್ರು. ಅದೇ ರೀತಿ ನಮಗೂ ಸಹ ಅನೇಕ ಸಂಕಟ ಶೋಧನೆಗಳಿದೆ. ಅವುಗಳಲ್ಲಿ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ, ತೊಡಕುಗಳು ಬರುವಂತ ಸಮಯದಲ್ಲಿ ನಾವು ಮೊದಲು ಮಾಡಬೇಕಾಗಿರತಕ್ಕಂಥ ವಿಷಯ ಯಾವುದಂದ್ರೆ ಧೈರ್ಯವಾಗಿರ್ರಿ. ನಾವು ಧೈರ್ಯವಾಗಿ ಮುಂದೆ ಸಾಗಬೇಕು. ಯಾಕಂದ್ರೆ ಕ್ರಿಸ್ತನು ಲೋಕವನ್ನ ಜಯಿಸಿದ್ದಾನೆ, ನಾವು ಸಹ ಲೋಕವನ್ನು ಜಯಿಸ್ಲಿಕ್ಕೆ ಆತನಿಂದ ಕರೆಯಲ್ಪಟ್ಟಿದ್ದೇವೆ. ಅದರಿಂದ ಧೈರ್ಯವಾಗಿರ್ರಿ. ನಿಮಗೆ ಯಾರೇ ತೊಂದರೆಗಳನ್ನು ಮಾಡಿದ್ರು, ಯಾರೇ ನಿಮ್ಮ ಜೀವಿತದಲ್ಲಿ ತೊಡಕಾಗಿದ್ರು, ಇವತ್ತು ನೀವು ಧೈರ್ಯವಾಗಿರ್ರಿ. ಕರ್ತ ನಿಮ್ಮ ಸಂಗಡ ಇರ್ತಕ್ಕಂಥನಾಗಿದ್ದಾನೆ. ವಿಮೋಚನೆ ಕಾಂಡ 14ನೇ ಅಧ್ಯಾಯ ವಚನ 13ರಿಂದ ಮುಂದುವರಿಸಿ ಅಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, ಅಂಜಬೇಡ್ರಿ, ಸುಮ್ಮನೆ ನಿಂತುಕೊಂಡು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡಿರಿ. ಈ ಮಾತನ್ನ ಮೋಸೆ ಇಸ್ರಾಯೇಲರಿಗೆ ಹೇಳೋದ್ರ ಬಗ್ಗೆ ನಾವು ಇದರ ಹಿನ್ನೆಲೆ ಕುರಿತಾಗಿ ನೋಡ್ತಾ ಇದ್ದೇವೆ. ಈಗಾಗಲೇ ಐಗುಪ್ತದಿಂದ ಅವರು ಕಾನಾನ್ ದೇಶಕ್ಕೆ ಅವರು ಪ್ರಯಾಣಿಸ್ತಾ ಇದ್ದಾರೆ. ಮಧ್ಯದಲ್ಲಿ ಅಡ್ಡ ಬಂದಿರತಕ್ಕಂಥ ದೊಡ್ಡ ಕೆಂಪು ಸಮುದ್ರ, ಹಿಂದೆ ಮತ್ತೆ ಆ ಫರೋಹನ ಮತ್ತು ಆತನ ಸೈನ್ಯದವರು ಇವರನ್ನ ಬೆನ್ನಟ್ಟಿ ಬರುವಂತ ಸಮಯದಲ್ಲಿ ಇವರಿಗೆ ಯಾವ ದಾರಿಯೂ ಕಾಣದೆ ಕೆಂಪು ಸಮುದ್ರ ತೊಡಕಾಗಿ ನಿಂತಿದೆ. ಅಂತ ಸಮಯದಲ್ಲಿ ಮೋಸೆ ಇಸ್ರಾಯೇಲ್ರಿಗೆ ಹೇಳ್ತಕ್ಕಂಥದ್ದು, ನೀವು ಏನ್ ಮಾಡಿ, ಸುಮ್ಮನೆ ನಿಂತ್ಕೊಂಡು ಯೆಹೋವನು ಈ ಹೊತ್ತು ನಿಮ್ಮನ್ನ ರಕ್ಷಿಸುವಂತ ರೀತಿಯನ್ನು ನೋಡ್ರಿ. ನೀವು ಈ ಕಂಡಂತ ಈ ಐಗುಪ್ತರನ್ನ ಇನ್ನು ಮುಂದೆ ಎಂದಿಗೂ ಕಾಣುವುದಿಲ್ಲ ಎಂಬುದಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ಹಾಗೆ ಮುಂದುವರಿಸಿ ನೋಡುವಾಗ ದೇವ್ರು ಏನ್ ಮಾಡಿದ್ರು, ಮೋಸೆ ಮೂಲಕವಾಗಿ ಆ ಕೆಂಪು ಸಮುದ್ರವನ್ನ 2 ಭಾಗ ಮಾಡಿದ್ರು. ಇಸ್ರಾಯೇಲ್ರು ಆ ಒಂದು ಕೆಂಪು ಸಮುದ್ರದಲ್ಲಿ ಒಣ ನೆಲದಲ್ಲಿ ನಡೆದು ಆಚೆ ದಾಟಿದ್ರು. ಅವರನ್ನು ಬೆನ್ನಟ್ಕೊಂಡು ಬಂದಂತ ಐಗುಪ್ತದ ಫರೋಹನ ಮತ್ತು ಆತನ ಸೈನ್ಯದವರೆಲ್ಲರೂ ಸಮುದ್ರದ ಮಧ್ಯದಲ್ಲಿ ಬರುವಾಗ ಮತ್ತೆ ಸಮುದ್ರ ದಾರಿಯಾಗಿ ಆದಂತ ಆ ಒಂದು ಸ್ಥಳ ಮತ್ತೆ ಮೊದಲಿದ್ದ ಹಾಗೆ ಸಮುದ್ರವಾಗಿ ಮಾರ್ಪಡ್ತು. ಇಸ್ರಾಯೇಲರು ದಾಟುವಾಗ ಅಲ್ಲಿ ದಾರಿ ಉಂಟು ಮಾಡಿದ ದೇವರು ತಿರ್ಗಾ ಆ ದಾರಿಯನ್ನ ಕ್ಲೋಸ್ ಮಾಡೋದ್ರ ಮೂಲಕ ಆ ಒಂದು ಐಗುಪ್ತರೆಲ್ಲರೂ
ಜಲಸಮಾಧಿ ಮಾಡಲ್ಪಟ್ರು. ಹಾಗೆ ನಮ್ಮ ಜೀವಿತಗಳಲ್ಲಿ ಸಹ ಅನೇಕರು ಬರ್ತಾರೆ ಈ ಕೆಂಪು ಸಮುದ್ರ ರೀತಿಯಲ್ಲಿ ನಮ್ಮನ್ನ ತಡೀಲಿಕ್ಕೆ, ನಮಗೆ ಅಡ್ಡಿಪಡಿಸ್ಲಿಕ್ಕೆ, ತೊಂದರೆಗುಂಟು ಮಾಡಲಿಕ್ಕೆ. ಕೆಂಪು ಸಮುದ್ರದ ರೀತಿಯಲ್ಲಿ ಅಡ್ಡಿ ಬರ್ಬೋದು, ಅಥವಾ ಫರೋಹನನ ಹಾಗೆ ಆತನ ಸೈನ್ಯದವರ ಹಾಗೆ ನಮಗೆ ಅನೇಕರು ಅಡ್ಡಿ ಬರ್ಬೋದು, ನಮಗೆ ಹಾನಿಯನ್ನು ಮಾಡಬೇಕಂತ ಹೇಳಿ. ಆದರೆ ಯಾವ ಹಾನಿಯೂ ನಮಗೆ ಆಗೋದಿಲ್ಲ. ಯಾಕಂದ್ರೆ ಯುದ್ಧವು ನಮ್ದಲ್ಲ, ಕರ್ತನು ನಮಗಾಗಿ ಯುದ್ಧ ಮಾಡ್ತಕ್ಕಂಥವನು. ಕರ್ತನು ನಮ್ಮನ್ನು ರಕ್ಷಿಸುವಂತ ರಕ್ಷಕನಾಥನಾಗಿದ್ದಾನೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಧೈರ್ಯದಿಂದ, ಭರವಸೆಯಿಂದ ಸುಮ್ಮನೆ ಇರಬೇಕಷ್ಟೇನೆ. ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಟ್ಟು ದೇವರು ಕಾರ್ಯ ಮಾಡ್ತಾನೆ. ಹಾಗೆ ಮುಂದುವರಿಸಿ 1 ಸಮುವೇಲನ ಗ್ರಂಥ 17:45 ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಅಲ್ಲಿ ದಾವಿದ ಮತ್ತು ಗೊಲ್ಯಾತನ ಕುರಿತಾಗಿ ಅಲ್ಲಿ ಒಂದು ಸಂಘಟನೆಯನ್ನ ನಾವು ನೋಡ್ತಾ ಇದ್ದೇವೆ. ಈಗ ಗೊಲ್ಯಾತನ ಎಂಬತಕ್ಕಂತ ಈ ವ್ಯಕ್ತಿ 9 ಅಡಿ 9 ಇಂಚು ಎತ್ತರ ಇದ್ದಾನೆ. ದಾವಿದ ಅವನು ಎದುರಿಗೆ ತುಂಬಾ ಚಿಕ್ಕವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಗೊಲ್ಯಾತನು ಇಸ್ರಾಯೇಲರ ಪಾಳ್ಯಕ್ಕೆ ಬಂದು ಪ್ರತಿದಿನ ನಿಮ್ಮಲ್ಲಿ ನನ್ನನ್ನ ಸೋಲಿಸುವಂತವರು ಯಾರಿದ್ದೀರಿ ಎಂಬುದಾಗಿ ಅವಹೇಳನ ಮಾಡುತ್ತಾ ಇರುವಂತ ಸಮಯದಲ್ಲಿ, ಇವರನ್ನ ಕಿಂಡಲ್ ಮಾಡುವಾಗ, ಹಾಸ್ಯ ಮಾಡುವಾಗ ಎಲ್ಲರೂ ಸಹ ಅವರು ಸುಮ್ಮನೆ ಇದ್ದಾರೆ. ಆದರೆ ಒಬ್ಬ ಚಿಕ್ಕ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಎಂಬ ನೋಡುವಾಗ ಗೊಲ್ಯಾತನಿಗೆ ವಿರುದ್ಧವಾಗಿ ಆತನ ಸೋಲಿಸ್ಲಿಕ್ಕೆ ಮುಂದೆ ಹೋಗೋದನ್ನು ನಾವು ನೋಡ್ತೇವೆ. ಹಾಗೆ ಮುಂದೆ ಹೋಗುವಾಗ ಏನಾಗ್ತಾ ಇದೆ, ಚಿಕ್ಕವನಾದಂತ ದಾವಿದನಿಂದ ಗೊಲ್ಯಾತನು ಹೊಡೆಯಲ್ಪಟ್ಟನು. ಕರ್ತನು ದಾವಿದನ ಮುಖಾಂತರವಾಗಿ ಗೊಲ್ಯಾತನನ್ನು ಹೊಡೆದನು, ಜಯ ಕೊಟ್ಟನು. ದಾವಿದನಿಗೆ ಅಡ್ಡಿಯಾದಂತ ಗೊಲ್ಯಾತನನ್ನ ಕರ್ತನು ಕೆಳಗೆ ಬೀಳಿಸಿದ್ರು. ಇವತ್ತು ನನಗೆ ನಿನಗೆ ಯಾರು ತೊಡಕಾಗಿದ್ದಾರೋ ಅವ್ರನ್ನ ದೇವ್ರ ಹಸ್ತಕ್ಕೆ ಒಪ್ಪಿಸ್ಕೊಟ್ಟು ನಾವು ಮುಂದೆ ಹೋಗುವಾಗ ಹೊಡೆಯೋದು ನಾವಲ್ಲ, ದೇವರು ಅವ್ರನ್ನ ಹೊಡಿತಕ್ಕಂಥವ್ರು, ಅವ್ರನ್ನ ಬೀಳಿಸ್ತಕ್ಕಂಥವ್ರು ಆಗಿದ್ದಾರೆ. ನಮಗೆ ತಡೆಯಾಗಿರ್ತಕ್ಕಂಥವ್ರನ್ನ ದೇವರು ತೆಗೆದು ಹಾಕ್ತಕ್ಕಂಥವನಾಗಿದ್ದಾನೆ. ಅದರಿಂದ ದೇವ ಜನರೇ ಧೈರ್ಯವಾಗಿರ್ರಿ. ನಿಮ್ಮ ತೊಡಕು ಶಾಶ್ವತವಾಗಿರೋದಿಲ್ಲ. ಈ ತೊಡಕಿಗೆ ಒಂದು ವಿರಾಮ ಇದೆ, ಅಂತ್ಯ ಇದೆ. ಆದ್ದರಿಂದ ನಾವು ದಾವಿದನ ಹಾಗೆ ದೇವರೊಂದಿಗೆ ವಿಶ್ವಾಸದಲ್ಲಿ ಮುಂದೆ ಹೋಗುವಾಗ ದೇವರು ನಮಗೆ ತೊಡಕಾಗಿರ್ತಕ್ಕಂಥ ವ್ಯಕ್ತಿಗಳ ಮಧ್ಯದಲ್ಲಿಯೇ ನಮಗೆ ಜೀವನ ಮಾಡ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದುವರಿಸಿ ನೋಡುವಾಗ ದೇವರ ವಾಕ್ಯದಲ್ಲಿ ಯೋಸೇಫನ ಬಗ್ಗೆ ನಾವು ನೋಡ್ತೇವೆ. ಯೋಸೇಫನನ್ನ ಸ್ವಂತ ಅಣ್ಣಂದಿರೇ ಅವ್ರೇನ್ ಮಾಡ್ತಾರೆ, ಈತನಿಗೆ ದ್ವೇಷ ಮಾಡ್ತಾರೆ. ಕಾರಣ ತಂದೆಯಿಂದ ಪ್ರೀತಿಸಲ್ಪಡ್ತಾ ಇದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕೆ ಈತನನ್ನು ದ್ವೇಷಿಸಿ ಅವ್ರೇನ್ ಮಾಡ್ತಾರೆ, ತಮ್ಮನ್ನು ಹೊಡಿತಾರೆ, ಬಾವಿಗೆ ಹಾಕ್ತಾರೆ. ಕೊನೆಗೆ ಐಗುಪ್ತಕ್ಕೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದಂತ ವ್ಯಾಪಾರಸ್ಥರಿಗೆ ಈತನನ್ನ ಮಾರಿಬಿಡ್ತಾರೆ. ಮಾರಿ ಇವ್ರೇನ್ ಮಾಡ್ತಾರೆ, ಕೈ ತೊಳ್ಕೊಂತಾರೆ. ಆಗ ದೇವ್ರೇನ್ ಮಾಡ್ತಾರೆ, ಯೋಸೇಫನ ಸಂಗಡ ಇದ್ದು ಆತನು ಮಾರಲ್ಪಟ್ಟಂತ ಆ ಸ್ಥಳದಲ್ಲಿ ಐಗುಪ್ತದಲ್ಲಿ ಮುಂದೆ ಆತನು ದೊಡ್ಡ ಪ್ರಧಾನಿ ಆಗ್ತಾ ಇದ್ದಾರೆ. ಐಗುಪ್ತದ ಮುಖ್ಯ ಅಧಿಕಾರಿಯಾಗಿ ಅಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಯೋಸೇಫ ಅಣ್ಣ ತಮ್ಮಂದಿರಿಂದ ದ್ವೇಷಿಸಲ್ಪಟ್ಟ, ಹೊಡೆಯಲ್ಪಟ್ಟ, ಮಾತ್ರವಲ್ಲ ಮಾರಲ್ಪಟ್ಟನು. ತನ್ನ ಸ್ವಂತದವರೇ ಅವನಿಗೆ ತೊಡಕಾಗಿದ್ರು, ಟ್ರಬಲ್ ಆಗಿದ್ರು. ಆದ್ರೆ ದೇವರು ಆ ಒಂದು ತಡೆಯ ಮಧ್ಯದಲ್ಲಿಯೇ ಆತನನ್ನ ಐಗುಪ್ತ ದೇಶದ ದೊಡ್ಡ ಅಧಿಕಾರಿಯಾಗಿ, ಪ್ರಮುಖ ಅಧಿಕಾರಿಯಾಗಿ ಆತನ ದೇವರು ನೇಮಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ದೇವ್ರ ವಾಕ್ಯದಲ್ಲಿ ಈ ರೀತಿಯ ನೋಡ್ತೇವೆ. ಆದಿಕಾಂಡ 50:20 ನೀವು ಕೆಟ್ಟದಾಗಿ ಯೋಚಿಸಿದರೂ ದೇವರು ಅದನ್ನ ಒಳ್ಳೆದ್ದಾಗಿ ಮಾಡಿದರು. ಯೋಸೇಫನ ಕುರಿತಾಗಿ ಅಣ್ಣಂದಿರು ಕೆಟ್ಟದಾಗಿ ಯೋಚಿಸಿದ್ರು, ಆದ್ರೆ ದೇವರು ಒಳ್ಳೆದ್ದಾಗೆ ಮಾಡಿದ್ರು. ಏನೂ ಇಲ್ಲದಂತ ಒಬ್ಬ ವ್ಯಕ್ತಿಯನ್ನ ಮುಂದೆ ಹೋಗಿ ಅರಿದೇ ಇರತಕ್ಕಂಥ ಇನ್ನೊಂದು ದೇಶದ ಪ್ರಧಾನಿ ಆಗ್ತಾನೆ ಎಂಬುದಾಗಿ ನೋಡುವಾಗ ಅದು ಎಷ್ಟು ದೊಡ್ಡ ಸಂಗತಿ. ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ಸಹ ಯೋಸೇಫನಿಗೆ ಹೇಗೆ ಸ್ವಂತದವರಿಂದ ತೊಡಕುಗಳು ಬಂತು, ಹಾಗೆ ನಮ್ಮ ಜೀವಿತದಲ್ಲಿ ಸಹ ನಮ್ಮ ಸ್ವಂತದವರಿಂದ, ನಮ್ಮ ಆಪ್ತರಿಂದ, ನಮ್ಮ ಕುಟುಂಬದವರಿಂದ ನಮಗೆ ತೊಡಕುಗಳು ಬರುವಾಗ ನಾವು ಕುಗ್ಗಿ ಹೋಗುವಂತ ಅವಶ್ಯಕತೆ ಇಲ್ಲ, ನಿರಾಸರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಕೈ ಬಿಡಲ್ಪಟ್ಟವರು ಎಂಬ ಮನೋಭಾವನೆಯಲ್ಲಿ ನಾವು ಕೊರಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಯೋಸೇಫನ ಹಾಗೆ ದೇವರನ್ನ ನಂಬುವಂತೆ, ದೇವರಲ್ಲಿ ಭರವಸೆ ಬಿಟ್ಟು, ದೇವರನ್ನ ಆತ್ಕೊಂಡು, ದೇವ್ರಿಗೆ ಮಹಿಮೆ ತರ ರೀತಿಯಲ್ಲಿ ನಾವು ಜೀವಿಸುವಾಗ ದೇವ್ರ ಏನ್ ಮಾಡ್ತಾನೆ, ಯೋಸೇಫನನ್ನು ಹೇಗೆ ಮೇಲಕ್ಕೆತ್ತಿದ್ರು ಹಾಗೆ ನಮ್ಮನ್ನ ಎಲ್ಲಾ ತೊಡಕುಗಳಿಂದ ಬಿಡಿಸಿ ಮೇಲೆತ್ತಕ್ಕಂಥವನಾಗಿದ್ದಾನೆ. ಈ ಸಂದೇಶದ ಸಾರಾಂಶ ಇಷ್ಟೇ.
ತೊಡಕುಗಳು ನಮ್ಮನ್ನ ನಿಲ್ಲಿಸಲು ಬಂದಿಲ್ಲ, ಬದಲಾಗಿ ನಮ್ಮನ್ನ ಬೆಳೆಸ್ಲಿಕ್ಕೆ ಬಂದಿದೆ ಎಂಬ ಮನೋಭಾವನೆಯಿಂದ ನಾವು ಮುಂದೆ ಸಾಗಬೇಕಾಗಿದೆ. ರೋಮ ಪತ್ರಿಕೆ 8:28 ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ, ದೇವರನ್ನ ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಒಳ್ಳೆಯದಕ್ಕಾಗಿ ಆಗ್ತದೆ ಎಂಬ. ಇವತ್ತು ನಿನ್ನ ಜೀವಿತಗಳಲ್ಲಿ ಏನೇ ಸಂಭವಿಸ್ತಾ ಇರಬಹುದು, ಎಂಥ ಪರಿಸ್ಥಿತಿಯಲ್ಲೇ ಇರಬಹುದು, ಎಲ್ಲವೂ ಒಳ್ಳೆಯದಕ್ಕಾಗಿ ಆಗ್ತದೆ ಎಂಬ ಒಂದು ನಂಬಿಕೆ, ವಿಶ್ವಾಸದಿಂದ ನಾವು ಮುಂದೆ ಹೋಗುವಾಗ ದೇವರು ಎಲ್ಲವನ್ನ ಒಳ್ಳೆಯದನ್ನೇ ಮಾಡ್ತಾನೆ. ದೇವರು ಒಳ್ಳೆಯವನು. ಅದರಿಂದ ದೇವರಲ್ಲಿ ಭರವಸೆ ಇಡೋಣ. ದೇವರು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯದನ್ನೇ ಮಾಡ್ತಾನೆ. ಇವತ್ತು ನಮಗೆ ಯಾವ ವಿಧವಾದ ತೊಡಕುಗಳಿದೆಯೋ ಆ ಎಲ್ಲ ತೊಡಕುಗಳು ನಮ್ಮ ಬೆಳವಣಿಗೆಗೆ, ನಮ್ಮ ಆಶೀರ್ವಾದಕ್ಕೆ, ನಮ್ಮನ್ನ ಮಹಿಮೆ ಮಾಡಲಿಕ್ಕೆ ಅದು ಬಂದಿದೆ ಹೊರತು ನಮ್ಮನ್ನ ನಾಶ ಮಾಡಲಿಕ್ಕೆ ಬಂದಿಲ್ಲ ಎಂಬತಕ್ಕಂಥ ನಂಬಿಕೆ, ವಿಶ್ವಾಸದೊಂದಿಗೆ ಮುಂದೆ ಸಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಕರ್ತನೆ, ಈ ಸಮಯಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಈ ಒಂದು ಕರ್ತನೆ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವ ಅನೇಕರು ಅನೇಕ ತೊಡಕುಗಳಲ್ಲಿ, ಸಮಸ್ಯೆಗಳಲ್ಲಿಯೂ, ಹೋರಾಟಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿರುವಾಗ ಇವರಿಗಿರುವಂಥ ಎಲ್ಲ ತೊಡಕುಗಳಿಂದ ಇವ್ರನ್ನ ಬಿಡಿಸು, ಇವ್ರನ್ನ ಆಶೀರ್ವಾದ ಮಾಡು. ಈ ತೊಡಕುಗಳು ಸ್ವಾಮಿ ನಮ್ಮ ಏಳಿಗೆಗಾಗಿ ಬಂದಿದೆ, ನಮ್ಮ ಒಳ್ಳೆಯದಕ್ಕಾಗಿಯೇ ಬಂದಿದೆ ಎಂಬ ಭರವಸೆ, ನಂಬಿಕೆಯಿಂದ ಎಲ್ಲರೂ ಮುಂದೆ ಸಾಗುವಂತೆ, ಆ ಮೂಲಕವಾಗಿ ನೀನು ಮಾಡುವಂತ ಕಾರ್ಯಗಳನ್ನ ಇವರು ಸುಮ್ಮನೆ ಇದ್ದು ನೋಡುವಂತೆ ಕೃಪೆ ಮಾಡು ಎಂದು ಯೇಸುವಿನ ಮೂಲಕ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ನೀವು ಪ್ರತಿದಿನ ಆಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಕ್ರಿಸ್ತನಲ್ಲಿ ಕೇಳ್ಕೊಳ್ತೇನೆ.